ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಹೌದು, ಇಷ್ಟೆಲ್ಲ ಹೋರಾಟದ ಬಳಿಕ ಕೊನೆಗೂ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಎಲ್ಲಾ ಕಡೆ ಹೋರಾಟ ನಡೀತಾ ಇತ್ತು. ಕೊನೆಗೂ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದಿದೆ. ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಇವತ್ತು 3 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ಇತ್ತು. ಆದ್ರೆ ಆ ಸಭೆಗೂ ಮುನ್ನವೇ ಮಹತ್ವದ ನಿರ್ಧಾರ ಇದು. ಇದರ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅದರಲ್ಲಿ ಹೇಳಿದ್ರು ಅವರಿಗೆ ಬೇರೆ ಇಲಾಖೆಯ ಅಥವಾ ಖಾತೆ ಕೊಡ್ತಾರೆ, ಬೇರೆ ಖಾತೆ ಕೊಡಬಹುದು, ಬಟ್ ಅದನ್ನು ನಾವು ಒಪ್ಪೋದಿಲ್ಲ ಅಂತ. ಆದ್ರೆ ಸದ್ಯಕ್ಕಂತೂ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಿದ್ದಾರೆ. ಕಂಪ್ಲೀಟ್ಲಿ ಏನು ನೀಟ್ ಹಗರಣ ಆಯಿತು, ಅವತ್ತಿನಿಂದ ಇಲ್ಲಿವರೆಗೂ ಮೇ ಅಲ್ಲಿ ಆಗಿರುವಂತಹ ಹಗರಣ ಅದಾದ ಮೇಲೆ ಇಲ್ಲಿವರೆಗೂ 2 ತಿಂಗಳ ತನಕ ಇದೇ ಹೋರಾಟವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ರು. ಸಿಜೆಪಿ ಹಾಗೆ ಕಾಂಗ್ರೆಸ್ ಪಟ್ಟಿನ ಬೆನ್ನಲ್ಲೇ ಸಚಿವ ಧರ್ಮೇಂದ್ರ ಪ್ರಧಾನ್ ಕೊನೆಗೂ ರಾಜೀನಾಮೆಯನ್ನ ನೀಡಿದ್ದಾರೆ. ಕಂಪ್ಲೀಟ್ಲಿ ಆ ನೀಟ್ ಹಗರಣದ ನೈತಿಕ ಹೊಣೆಯನ್ನ ಹೊತ್ತು ಸಚಿವರು ರಾಜೀನಾಮೆ ನೀಡಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿತ್ತು. ಅಂದ್ರೆ ಪ್ರಮುಖವಾಗಿ ವಿದ್ಯಾರ್ಥಿಗಳು, ಸಿಜೆಪಿ ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟವನ್ನ ನಡೆಸ್ತಾ ಇದ್ರು. ಎಲ್ಲಿವರೆಗೂ ಸಚಿವರು ಅಥವಾ ಧರ್ಮೇಂದ್ರ ಪ್ರಧಾನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ರು. ಆದ್ರೆ ಆಲ್ರೆಡಿ ಸಾಕಷ್ಟು ಡಿಲೇ ಆಗಿತ್ತು. ಕೊನೆಗೂ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ನಿಜಕ್ಕೂ ಒಂದು ಮಹತ್ವದ ಬೆಳವಣಿಗೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಕೇವಲ ದೆಹಲಿ ಮಾತ್ರ ಅಲ್ಲ, ದೇಶಾದ್ಯಂತ ಹೋರಾಟಗಳು ನಡೀತಾ ಇತ್ತು. ನೀವು ಕರ್ನಾಟಕ ಅಂತ ಬಂದ್ರೆ ಇಲ್ಲೂ ಕೂಡ ಜಿಲ್ಲೆಯಲ್ಲೂ ಜೆನ್ಸಿ ಬೀದಿಗೆ ಇಳಿದು ಹೋರಾಟವನ್ನ ನಡೆಸ್ತಾ ಇದ್ರು. ಬೆಳಗಿನಿಂದಲೂ ಅಥವಾ 3-4 ದಿನಗಳಿಂದಲೂ ಕೂಡ ಜಿ ಕನ್ನಡ ನ್ಯೂಸ್ನಲ್ಲಿ ಎಲ್ಲ ಲೈವ್ ದೃಶ್ಯಗಳನ್ನು ನಾವು ಕೂಡ ಪ್ರಸಾರ ಮಾಡಿದ್ವಿ. ಯಾವ ರೀತಿ ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ, ಏನು ಎತ್ತ ಅಂತ. ಆದರೆ ಕೊನೆಗೂ ಅಂದರೆ ಮೊನ್ನೆ ಇದ್ರ ಬಗ್ಗೆ ಇಲ್ಲಿವರೆಗೂ ಮೋದಿ ಅವರು ಏನು ಮಾತಾಡಿರಲಿಲ್ಲ. ಬಟ್ ಮೊನ್ನೆ ಗುರುವಾರ ರಾತ್ರಿ ಒಂದು ವಿಡಿಯೋ ಸಂದೇಶವನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಈ ರಾಜೀನಾಮೆ ಬಗ್ಗೆ ಅವ್ರು ಏನೋ ಉಲ್ಲೇಖವನ್ನ ಮಾಡೇ ಇರಲಿಲ್ಲ. ಬಟ್ ಇವತ್ತು ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ.